ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನವೆಂಬರ್ 11 ಪೋರ್ಟಲ್ ಓಪನ್ ಆಗೋ ದಿನ. ಇವತ್ತು ತುಂಬ ಪವರ್ಫುಲ್ ಪೋರ್ಟಲ್ ಓಪನ್ ಆಗೋ ದಿನ. ಹಾಗೆ ಎಲ್ಲರೂ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡೋದಕ್ಕೆ ರೆಡಿ ಇರ್ತಾರೆ. ನಾನು ಸಹ ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೆ, ಲೈಕ್ 11 ಪೋರ್ಟಲಲ್ಲಿ ಎಲ್ಲರಿಗೂ 11 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಮಾಡಿಕೊಡ್ಬೇಕು. ಹಾಗೆ 11 ಪೋರ್ಟಲಲ್ಲಿ ನಾನು ಮೈಸೂರಿಗೆ ಹೋಗಿ ತಾಯಿ ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ. ಸೊ ಅದೇ ರೀತಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮೆಡಿಟೇಷನ್ ಮಾಡಿ ಪೂಜೆ ಮಾಡಿ ನಾನು ಹೊರಟಿದ್ದು ಮೈಸೂರು ಕಡೆಗೆ ಹೋಗುವಾಗ ಪೆಟ್ರೋಲ್ ಹಾಕ್ಸ್ಬೇಕು. ಶೆಲ್ ಪೆಟ್ರೋಲ್ ಬಂಕಲ್ಲಿ ನಾನು ಯಾವಾಗಲೂ ಸ್ಟಾಪ್ ಮಾಡ್ತೀನಿ ಪೆಟ್ರೋಲ್ ಹಾಕ್ಸೋದಕ್ಕೆ. ಹಾಗೆ ಒಂದು ಬಿಸಿ ಕಾಫಿ ತಗೊಳ್ತೀನಿ ಅಲ್ಲಿ. ಸೊ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡ್ತಿದ್ದೆ, ಹಾಗಾಗಿ 2222 ಇವತ್ತು ನಾನು ಪೆಟ್ರೋಲ್ನ ಹಾಕ್ಸ್ಕೊಂಡು ಅಲ್ಲೇ ಒಂದು ಬಿಸಿಯಾದ ಒಂದು ಕಾಫಿನ ತಗೊಂಡು ನಾನು ಹೊರಟೆ. ಲೈಫ್ ಬಿಗಿನ್ಸ್ ಆಫ್ಟರ್ ಕಾಫಿನೇ ಇವತ್ತು ನನಗೆ ಒಂದು ಸೇವ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಒಟ್ಟಿಗೆ ಒಂದು ಸ್ಮಾಲ್ ಇನ್ಸಿಡೆಂಟ್ಸ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಕಾಫಿ ಕುಡಿತಾ ನಾವು ಹೊಟ್ಟಿದ್ದು ಮೈಸೂರು ಕಡೆಗೆ. ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡುವಾಗ ಯಾವಾಗಲೂ ಡ್ರೈವರ್ ಪಕ್ಕದಲ್ಲಿ ನಾನು ಕೂತ್ಕೊಂಡು ಮಾತಾಡಿಸ್ತಾ ಇರ್ತೀನಿ, ಸಾಂಗ್ ಪ್ಲೇ ಮಾಡಿರ್ತೀನಿ, ಯಾಕೆಂತ ಹೇಳಿದ್ರೆ ನಿದ್ದೆಗೆ ಜಾರಬಾರ್ದು ಅಂತ. ಹಾಗೆ ಇವತ್ತೊಂದು ಸ್ಮಾಲ್ ಇನ್ಸಿಡೆಂಟ್ಸ್ ನಡೀತು. ಆ ಕಡೆಯಿಂದ ವೆಹಿಕಲಲ್ಲಿ ಯಾರೋ ಒಂದು 2 ವೀಲರಲ್ಲಿ ಬಂದು ನಮ್ಮ ವೆಹಿಕಲ್ಗೆ ಟಚ್ ಮಾಡಿದ್ರು. ಹಾಗೆ ಸ್ವಲ್ಪ ಸ್ಮಾಲ್ ಆಕ್ಸಿಡೆಂಟ್ ಆಯಿತು, ನನ್ನ ಕೈಗೆ ಸ್ವಲ್ಪ ಏಟಾಯಿತು. ಬಟ್ ಎಷ್ಟು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾನಿದ್ದೆ ಅಂದರೆ, ಹೋಗ್ತಿರೋದು ನಾವು ಚಾಮುಂಡಿ ಬೆಟ್ಟಕ್ಕೆ, ಯಾವುದೇ ರೀತಿ ಮುಂದಕ್ಕೆ ಹೋಗೋಣ, ಹಿಂದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಕಾರ್ಗೆ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು, ಬಂದಮೇಲೆ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ವಿ. ಸದ್ಯಕ್ಕೆ ಯಾರಿಗೂ ಏನೂ ಆಗಿರಲಿಲ್ಲ. ನಾನು ಯಾವಾಗೂ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರ್ತೀನಿ. ಲೈಕ್ ಏನೇ ನಡೆದು ದೊಡ್ಡದು ಏನೇ ಆಗಬೇಕಾದ್ರೆ ಚಿಕ್ಕದಲ್ಲೇ ಆಯಿತು ಅಂತ ಅಂದ್ಕೊಂಡು ಒಂದು ಪಾಸಿಟಿವ್ ಆಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ನಾವು ಬೆಟ್ಟದ ಕಡೆಗೆ ಬಂದು ರೀಚ್ ಆದ್ವಿ. ಟೆಂಪಲ್ಗೆ ರೀಚ್ ಆದಾಗ ಆಲ್ಮೋಸ್ಟ್ ನಾವು 6:30 ಆಗಿತ್ತು. ಇವತ್ತು ದೇವಸ್ಥಾನ ಬಂದು 7 o'clock ಓಪನ್, 7:30 ಓಪನ್ ಆಗಿರುತ್ತೆ. ನೆಮ್ಮದಿಯಾಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಏನೇ ನಡೆದಿದ್ರು ಅದು ಒಳ್ಳೇದಕ್ಕೆ ಅಂತ ಅಂದ್ಕೊಂಡು, ಕೈ ಸ್ವಲ್ಪ ಹೇಟಾಗಿದ್ರು ಪರವಾಗಿಲ್ಲ, ತಾಯಿ ಚಾಮುಂಡಮ್ಮನ ದರ್ಶನ ಮಾಡಿದ ಮೇಲೆ ಸಮಾಧಾನ ಆಗುತ್ತೆ ಅಂತ ನಾನು ಬಂದೆ. ಸೊ ನಾನೇನು ಮ್ಯಾನಿಫೆಸ್ಟ್ ಮಾಡಿದ್ದೆ 11 ಪೋರ್ಟಲಲ್ಲಿ ಬಂದು ತಾಯಿ ಚಾಮುಂಡಮ್ಮನ ದರ್ಶನ ಮಾಡಬೇಕು ಅಂತ ಕಣ್ತುಂಬ ತಾಯಿನ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತೊಗೊಂಡು ಪ್ರಸಾದ ಕಲೆಕ್ಟ್ ಮಾಡಿಕೊಂಡು ಆಚೆ ಬಂದ್ವಿ. ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತು ಅಲ್ಲಿಂದ ನಾವು ಹೊರಟು ಬಂದಿದ್ದು ಚಾಮುಂಡಿ ಬೆಟ್ಟದ ಕೆಳಗಿರೋ ಒಂದು ಗುರುಕುಲಕ್ಕೆ. ನನಗೊಬ್ಬರು ಬೇಕಾದವರು ಸ್ವಲ್ಪ ಕೆಲಸ ವಹಿಸಿದ್ರು, ಹಾಗೆ ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಬಂದ್ವಿ. ಬಟ್ ಆದರೆ ಗುರುಕುಲ ಇರೋದೇ ನಂಗೆ ಗೊತ್ತಿರಲಿಲ್ಲ. ಬೆಟ್ಟದ ಕೆಳಗೆ ಒಂದು ಗುರುಕುಲ ಇದೆ ಅನ್ನೋದೇ ನನಗೆ ಇವತ್ತೇ ಗೊತ್ತಾಗಿದ್ದು. ಬಟ್ ಇಲ್ಲಿಗೆ ಬಂದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ವೈಬ್, ತುಂಬ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಇತ್ತು. ಇಲ್ಲಿರೋ ಗುರುಕುಲದಲ್ಲಿ ಓದ್ತಿರೋ ಮಕ್ಕಳೆಲ್ಲ ಎಷ್ಟು ಪುಣ್ಯವಂತರು ಅಂತಲೇ ಹೇಳ್ಬೋದು. ಅಲ್ಲಿಂದ ನಾನು ಬಂದಿದ್ದು ಹಳ್ಳಿ ಹಟ್ಟಿಗೆ. ಯೂಶ್ವಲಿ ನಾನು ಇಡ್ಲಿ ತಿನ್ನಬೇಕು ಅಂತ ಅನ್ಸಿದ್ರೆ ಹಳ್ಳಿ ಹಟ್ಟಿಗೆ ಬರ್ತೀನಿ, ಮಸಾಲೆ ದೋಸೆ ತಿನ್ನಬೇಕು ಅಂದರೆ ರಿಫ್ರೆಶ್ಮೆಂಟ್ಗೆ ಹೋಗ್ತೀನಿ. ಇದು 2 ಜಾಗದಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋದು. ಸೊ ಇವತ್ತು ನನಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಿರೋದ್ರಿಂದ ತುಂಬ ಕ್ರೇವಿಂಗ್ಸ್ ಇತ್ತು. ಹಾಗಾಗಿ ಬಿಸಿ ಇಡ್ಲಿ ತಿನ್ನಬೇಕು ಅಂತ ನೋಡ್ಬೋದು. ಬಿಸಿ ಇಡ್ಲಿ ತುಂಬ ಸಾಫ್ಟಾಗಿರುತ್ತೆ, ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ, ವಡೆ ಸಹ ಇರುತ್ತೆ. ನಾನು ವಡೆ ತಿನ್ನಲ್ಲ. ಹಾಗೆ ಇವತ್ತು ಬಿಸಿಯಾಗಿ ಹಾಗೆ ಬಾತ್ ಸಹ ಇತ್ತು, ಅದನ್ನು ಟೇಸ್ಟ್ ಮಾಡಿಕೊಂಡು ಮಮ್ಮಿಗೆ, ಒಂದು ತಂಗಿಗೆ, ಮಮ್ಮಿಗೆ ಎಲ್ಲರಿಗೂ ನಾನು ಪಾರ್ಸಲ್ ತೊಗೊಂಡು ಮನೆಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಅಲ್ಲಿಂದ ನಾನು ಬಂದಿದ್ದು ಮಾಲ್ಗುಡಿ ಕೆಫೆಗೆ. ಇವತ್ತು ಮಾಲ್ಗುಡಿ ಕೆಫೆಯಲ್ಲಿ ನನ್ನ ಫ್ರೆಂಡ್ ಮೀಟ್ ಮಾಡಬೇಕಿತ್ತು. ಹಾಗೆ ಇವತ್ತು 11 ಪೋರ್ಟಲ್, ಸೊ ಸ್ವಲ್ಪ ಪ್ರಾಕ್ಟೀಸ್ ಸಹ ಮಾಡಬೇಕಿತ್ತು. ನೋಡ್ಬೋದು ಮಾಲ್ಗುಡಿ ಕಾಫಿ ಶಾಪ್ ನಂಗೆ ತುಂಬ ಫೇವ್ರೇಟ್. ಇದು ತುಂಬ ಪೀಸಾಗಿ ಅನಿಸುತ್ತೆ. ಹಾಗೆ ಇಲ್ಲಿರೋ ಬ್ರೌನಿ ಅಂತೂ ನಂಗೆ ಫೇವ್ರೇಟ್. ನನಗೆ ಅಂತಲ್ಲ, ನನ್ನ ಫ್ರೆಂಡ್ಸಿಗೆಲ್ಲ ಫೇವ್ರೇಟ್. ಹೋಗುವಾಗ ಅದನ್ನು ತೊಗೊಂಡು ಹೋಗ್ತೀನಿ. ನನ್ನ ಒಬ್ಬರು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬರೋವರೆಗೂ ಏನಾದರೂ ಕೆಲಸ ಮಾಡ್ತಿರ್ಬೇಕಲ್ಲ. ನಾನಂತೂ ನೆಕ್ಸ್ಟ್ ಲೆವೆಲ್ ಮಲ್ಟಿ ಟಾಸ್ಕ್ಗಳನ್ನ ಮಾಡ್ತಿರ್ತೀನಿ. ಕೂತ್ಕೊಂಡು ಸ್ವಲ್ಪ ಬ್ಲೆಸ್ಸಿಂಗ್ಸ್ ಬರದೆ. ಹಾಗೆ ಇವತ್ತು 11 ಪೋರ್ಟಲ್ ಆಗಿರೋದ್ರಿಂದ 11 ಟೈಮ್ಸ್ ಏನೇ ನಾವು ಮ್ಯಾನಿಫೆಸ್ಟ್ ಮಾಡೋದಾದರೂ, ಮೈ ಬಿಸ್ನೆಸ್ ಇಸ್ ಗ್ರೋಯಿಂಗ್ 11 into 11 ಅಂತ 1 to 11 ಟೈಮ್ ಅದನ್ನೇ ಬರೆದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಥ್ಯಾಂಕ್ ಯು ಅಂತ ಗ್ರಾಟಿಟ್ಯೂಡ್ ತೋರಿಸಿ, ಹಾಗೆ ಒಂದು ಬಿಸಿಯಾದ ಒಂದು ಕ್ಯಾಪಚಿನೋ ಆರ್ಡರ್ ಮಾಡಿಕೊಂಡೆ. ಹಾಗೆ ಅವರಿಗೆ ಅಂತ ಹೇಳಿ ಒಂದು ಬ್ರೌನಿ ಆರ್ಡರ್ ಮಾಡಿದ್ದೀನಿ, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಆ ಗ್ಯಾಪಲ್ಲಿ ಹಾಗೆ ಒಂದು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಇತ್ತು. ಇವತ್ತು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೊಡ್ತಿದ್ದೆ. ಯೋಗಿತಾ ಅನ್ನೋರು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ತೊಗೊಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಪ್ರಿಡಿಕ್ಷನ್ಸ್ಗಳೆಲ್ಲ. ಇವತ್ತು ಹೈ ಎನರ್ಜಿ. ನಾನು ಇವತ್ತು ಯಾರಿಗೂ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೊಡಲ್ಲ ಅಂದಿದ್ದೆ, ಬಟ್ ಅವ್ರು ರಿಕ್ವೆಸ್ಟ್ ಮಾಡಿರೋದ್ರಿಂದ ಇವತ್ತು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೊಟ್ಟು ಮುಗಿಸೋಷ್ಟಿಗೆ ನನ್ನ ಫ್ರೆಂಡ್ ಬಂದರು. ಅಪ್ಪ ನೋಡ್ಬೋದು ಎಷ್ಟೊತ್ತು ವೆಯ್ಟ್ ಮಾಡೋದು. ಹಾಂ, 1 hour ನಿಮಗೆ ಬ್ರೌನಿ ಬಿಸಿನೇ ಆಗೋಯ್ತದು. ಇವಾಗ ಬಂದೊಂದು ಹೇಳಲ್ಲ, ಬಕ ಅಂತ ತಿಂದ್ಬಿಡೋದೆ ಇವಾಗ ಅಲ್ವಾ. ಇವ್ರ ಹೆಸರು ಬಂದು ಶ್ರೇಯಸ್ ಅಂತ ಹೇಳಿ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಮೈಸೂರಲ್ಲಿರೋರಿಗೆ ಎಲ್ಲರಿಗೂ ಪರಿಚಯ ಚೆನ್ನಾಗೇ ಇರ್ತಾರೆ. ಸೊ ನನ್ನ ಒಂದು ವಿಸ್ಮಯ ಲೋಕ 7 years ಕಂಪ್ಲೀಟ್ ಆಗಿದೆ. ಏನಾದರೂ ಕಸ್ಟಮೈಸ್ ಮಾಡಬೇಕು, ಆ್ಯಂಪರ್ಸ್ ರೆಡಿ ಮಾಡಬೇಕು ಅಂದ್ಕೊಳ್ತಿದ್ದೆ. ಹಾಗಾಗಿ ಇವರೊಂದು ಐಡಿಯಾ ಕೊಟ್ಟರು. ಸೊ ಬಾಕ್ಸಸ್ ಮಾಡೋಣ ಅಂತ ಹೇಳಿ ಬಾಕ್ಸಸ್ ಮಾಡಿಕೊಟ್ರು. ಹಾಗೆ 20 days ಬ್ಯಾಕ್ ನಾನು ಆರ್ಡರ್ ಕೊಟ್ಟೋಗಿದ್ದೆ. ಇವತ್ತೆಲ್ಲ ರೆಡಿ ಇತ್ತು, ಹಾಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಶ್ರೇಯಸ್ ಅಂತ ಹೇಳ್ತಾ. ಹಾಗೆ ಚಂದುಗೆ ಬ್ರೌನಿ ಅಂದರೆ ತುಂಬ ಇಷ್ಟ. ಸೊ ಬ್ರೌನಿನ ತೊಗೊಂಡು ಬಂದೆ. ಬರ್ತಾ ಅವಳಿಗೆ ಏನಾದ್ರು ಒಂದು ಪೋರ್ಟರ್ ಮಾಡೋಣ ಅಂತ ಹೇಳಿ ಆ್ಯಪಲ್ 11 ಪೋರ್ಟಲ್ ಮಾಡಿ
ಚಂದು ಮಹಾಲಕ್ಷ್ಮಿ ಅಂತ ಹೇಳ್ತಾ ಅವಳಿಗೆ ಒಂದು ಕ್ಯೂಟ್ ಆಗಿರೋ ಒಂದು ಲೆಟರ್ ಬರೆದು ಅವಳಿಗೆ ಅವಳ ಸೋಲ್ಮೇಟ್ ಮುಂದಿನ ವರ್ಷ ಸಿಗಲಿ, ಅವಳಿಗೆ ಮದುವೆ ಫಿಕ್ಸ್ ಆಗಲಿ, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಚಂದು ಅಂತ ಹೇಳ್ತಾ ನನ್ನ ಲವ್ ಲ್ಯಾಂಗ್ವೇಜಿಗೆ ಗಿಫ್ಟಿಂಗ್ ಅವಳಿಗೆ ಒಂದು ಪೋಟರ್ ಮಾಡಿ ಒಂದು ಡೈರಿ ಜೊತೆಗೆ ಕ್ಯೂಟ್ ಲೆಟರ್ ಹಾಗೆ ಬ್ರೌನಿನ ಸೆಂಡ್ ಮಾಡಿದೆ. ಹಾಗೆ ಇವತ್ತು 11/11 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ 11/11 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಸಕ್ಸಸ್ಫುಲ್ ಆಗಲಿ ಅಂತ ಮನೆಯೆಲ್ಲ ಕ್ಲೆನ್ಸ್ ಮಾಡಿ ಎಲ್ಲ ಎನರ್ಜೈಸ್ ಮಾಡಿದೆ. ಕ್ರಿಸ್ಟಲ್ಸ್ಗಳನ್ನೆಲ್ಲ ಮ್ಯಾನಿಫೆಸ್ಟೇಷನ್ ಥಿಂಗ್ಸ್ಗಳನ್ನೂ ರೆಡಿ ಮಾಡಿ ಇಟ್ಕೊಂಡೆ. ಬಂದ ತಕ್ಷಣ ಮನೆನ ಕ್ಲೆನ್ಸ್ ಮಾಡಿ ಪ್ರಸಾದನ ದೇವ್ರ ಹತ್ರ ಇಟ್ಟು 11/11 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಪ್ಯೂರ್ ಇಂಟೆನ್ಷನ್ ಕೊಟ್ಟು ಬೇಲೀಫ್ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಡಿಸ್ಟೆನ್ಸ್ ಹೀಲಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಮ್ಯಾನಿಫೆಸ್ಟೇಷನ್ಸ್ನ ಮಾಡಿಕೊಟ್ಟೆ. ಸೊ ತುಂಬ ಚೆನ್ನಾಗಿ ಆಯಿತು. ಮ್ಯಾನಿಫೆಸ್ಟೇಷನ್ಸ್ಗಳು ನೋಡ್ಬೋದು. ನಾನು ಯಾವುದೇ ರೀತಿ ವಿಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ನಾನು ಮ್ಯಾನಿಫೆಸ್ಟೇಷನ್ ಮಾಡುವಾಗ ನನ್ನ ಒಂದು ಕಾನ್ಸಂಟ್ರೇಷನ್ ಫುಲ್ ಮ್ಯಾನಿಫೆಸ್ಟೇಷನ್ಗೆ ಇರಲಿ ಅಂತ ಹೇಳಿ. ಹಾಗೆ ಇವತ್ತು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಆಗಿರೋದ್ರಿಂದ ಸೊ ಪ್ರತಿಯೊಬ್ಬರು ಇಂಟೆನ್ಷನ್ಸ್ಗಳನ್ನ ಬರೆದು ಬೇಲೀಫ್ ಮೇಲೆ ನಾನು ಬರ್ನ್ ಮಾಡಿದೆ. ಹಾಗೆ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ಗಳು ಮಾಡಿಸ್ಕೊಂಡಿದ್ರು, ಕಪಲ್ ಹೀಲಿಂಗ್ಸ್ಗಳನ್ನ ಮಾಡಿಸ್ಕೊಂಡಿದ್ರು. ಹಾಗೆ ಅವರ ಗ್ರೋತ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಕೆರಿಯರ್ ವೈಸಲ್ಲಿ ಆಗಿರ್ಬೋದು, ಎಷ್ಟೋ ಜನ ಅವರ ಸೋಲ್ಮೇಟ್ ಸಿಗಲಿ, ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಸಿಗಲಿ, ಹಾಗೆ ಪ್ರೆಗ್ನೆನ್ಸಿ ಆಗಿರ್ಬೋದು, ಮಗುಗೋಸ್ಕರ ಆಗಿರ್ಬೋದು. ಸೊ ಎಲ್ಲರಿಗೂ ಅಷ್ಟೇ ನಾನು ಹೇಳೋದು, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ಯೂರ್ ಇಂಟೆನ್ಷನ್ ಕೊಟ್ಟು ನಾನು ಎನರ್ಜಿ ಹಾಕಿ ನೀಟಾಗಿ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಯಾವಾಗೂ ನಾನು ಹೇಳೋದೇನೆಂದರೆ ಬಿಲೀವ್ ಇನ್ ಯೂನಿವರ್ಸ್ ಆ್ಯಂಡ್ ಟ್ರಸ್ಟ್ ದ ಪ್ರೋಸೆಸ್ ಅಂತ ಹೇಳಿ. ನಾನಂತೂ ಮ್ಯಾನಿಫೆಸ್ಟೇಷನ್ನ ಪ್ಯೂರ್ ಇಂಟೆನ್ಷನ್ ಕೊಟ್ಟು ಮಾಡಿದ್ದೀನಿ. ರಿಸಲ್ಟ್ ಅಂತೂ ಖಂಡಿತ ನಿಮಗೆಲ್ಲ ಬಂದೇ ಬರುತ್ತೆ. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ನನ್ನ ಹತ್ರ ರಿಸಲ್ಟ್ ಬಂದಾಗ ದಯವಿಟ್ಟು ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಎಲ್ಲೂ ಅಪ್ಲೋಡ್ ಮಾಡಲ್ಲ. ನನಗೂ ಖುಷಿ ಆಗುತ್ತೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗಳು ನಿಜ ಆದಾಗ, ಕಮ್ ಟ್ರೂ ಆದಾಗ. ವಿತ್ ಪರ್ಮಿಷನ್ ಯಾರಾದರೂ ಹಾಕಿ ಅಂತ ಹೇಳಿದ್ರೆ ನಾನು ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಕಾನ್ಫಿಡೆನ್ಷಿಯಲ್ ಆಗಿ ಹಾಗೆ ಇಟ್ಟಿರ್ತೀನಿ. ಪ್ರತಿ ವರ್ಷ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಪ್ರತಿ ತಿಂಗಳು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಸಹ ಅಷ್ಟೇ 10 ಪೋರ್ಟಲ್ ಎಷ್ಟೋ ಜನಕ್ಕೆ ನಾನು ಮಾಡಿಕೊಟ್ಟೆ. 100+ ಪೀಪಲ್ ಮಾಡಿದ್ದೆ. ಎಷ್ಟೋ ಜನಕ್ಕೆ ಅದು ವರ್ಕ್ ಆಯಿತು ಅಂತ ಹೇಳಿ ನಾನು ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ರು. ತುಂಬ ಖುಷಿ ಆಯಿತು. ಇವತ್ತು ಅಷ್ಟೇ ಎಲ್ಲ ಮ್ಯಾನಿಫೆಸ್ಟೇಷನ್ಸು ಮಾಡಿದ್ದೀನಿ. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟು ಈಚ್ ಆ್ಯಂಡ್ ಎವ್ರಿ ಒನ್ ಒಳ್ಳೆಯದಾಗಲಿ. ಹಾಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ನನ್ನ ವಿಸ್ಮಯ ಲೋಕ ಪ್ರೊಫೈಲ್ ಆಗಿರ್ಬೋದು, ವಿಸ್ಮಯ ರಾಧಾಕೃಷ್ಣ ಪ್ರೊಫೈಲ್ಗೆ ಬಂದು ಮೆಸೇಜ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ನಾನು ಡೀಟೇಲ್ಸ್ಗಳನ್ನ ಶೇರ್ ಮಾಡ್ತೀನಿ. ಹಾಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಈ ಡೇನ ಹೆಣ್ಣು ಮಾಡ್ತಾಯಿದ್ದೀನಿ. ಎಲ್ಲೂ ಸಹ ನನಗೆ ಎನರ್ಜಿ ಡ್ರೈನ್ ಆಗಲಿಲ್ಲ. ಎಷ್ಟು ಸೂಪರ್ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ಸ್ ಆರ್ ರಿಯಲ್ ಗೈಸ್. ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ನಾವು ಎನರ್ಜೆಟಿಕ್ ಆಗಿ ಡೇನ ಹಿಡ್ಕೋಬೇಕು. ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಎಷ್ಟು ಪಾಸಿಟಿವ್ ಆಗಿರ್ಬೋದು ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು.